ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ 2 ಡೇಸ್ದು ಬ್ಲಾಗ್ದು ನಾನು ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಮ್ಮೂರು ಆರ್ಚ್ ಓಪನಿಂಗ್ ಆದಾಗ ದೇವ್ರು ಮಾಡಿರಲಿಲ್ಲ, ಓಕೆನಾ? ಆ ಒಂದು ಬ್ಲಾಗ್ ಮತ್ತು ನಮ್ಮ ಪಾಪುದು ಬರ್ಡೇ ಸೆಲೆಬ್ರೇಷನ್ ಎರಡು ಬ್ಲಾಗನ್ನು ಮತ್ತು ಡೈಲಿ ಬ್ಲಾಗ್ ಎಲ್ಲನೂ ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ? ಇಲ್ಲಿ ನಮ್ಮ ಪಾಪುಗೆ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿಬಿಟ್ಟು ನಾನು ಸರಿನ ಮಾಡ್ಕೊಳ್ತಾಯಿದ್ದೀನಿ. ನಾನು ಇನ್ನೂ ಅದನ್ನು ಐಟಮ್ಸ್ ಎಲ್ಲ ತರಿಸಿ ನಾನು ಸ್ವತಃ ಮನೇಲಿ ಮಾಡಿಲ್ಲ. ಮನೇಲಿ ಮಾಡಿದಾಗ ನಾನು ನಿಮ್ಮ ಜೊತೆ ರೆಸಿಪಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಚಿಟಿಕೆ ಉಪ್ಪಾಗೋಷ್ಟು ಉಪ್ಪನ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ನಾನು ಸರಿನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆದಷ್ಟು ತೆಳ್ಳಗೆ ಮಾಡಿ ತಿನ್ನಿಸಿ, ಓಕೆನಾ? ಹೊಟ್ಟೆ ಕಟ್ಟೋದು ಅಥವಾ ಮಂದ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ನೆಕ್ಸ್ಟು ನಮ್ಮ ಪಾಪುಗೆ ಮಲಗೋದಕ್ಕೆ ಜೋಕಾಲಿ ಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ನಮ್ಮ ಮನೆಯವ್ರು ಜೋಕಾಲಿ ಹಾಕ್ತಾಯಿದ್ದಾರೆ. ನಮ್ಮದು ಮನೆ ಹೈಟ್ ಇರೋದ್ರಿಂದ ಪಾಪ ಅವರು ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರೆದಿದ್ರೆ ಯಾರಿಗಾದರೂ ಸಪೋರ್ಟಿಗೆ ಬರ್ತಿದ್ರೋ ಏನೋ, ಬಟ್ ಅವರೇನೋ ಕರೆಯದೇ ಹೋಗಿದ್ದಾರೆ, ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ. ನಾನೇ ಆಮೇಲೆ ಬೈದೆ, ಓಕೆನಾ? ಯಾರಾದರೂ ಕರೆದಿದ್ರೆ ಬರ್ತಿದ್ವಿ ಅಲ್ವಾ ಅಂತೇಳ್ಬಿಟ್ಟು ಅಲ್ಲಿ ಪಾಪುಗೆ ಜೋಕಾಲಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ದೇವ್ರಿಗೆ ಪೂಜೆ ಕೊಡೋಣ ಅಂತೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಫೈನಲಾಗಿ ನಮ್ಮದು ಸಿಂಪಲ್ಲಾಗಿ ಗಾಡ್ ಹೋಮ್ ಹೇಗಿದೆ ಅನ್ನೋದನ್ನ ಲುಕ್ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸಿಂಪಲಾಗಿ ಇಷ್ಟೇ ನಾವು ಅವತ್ತು ರೆಡಿ ಮಾಡಿದ್ದು. ನೆಕ್ಸ್ಟು ದೇವ್ರು ಬರೋದಕ್ಕೂ ಮುಂಚೆ ಊಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಬಿಡೋಣ, ಆಮೇಲೆ ಮಲ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಾಪುನ ಮಲಗ್ಸೋಣ ಅಂತ ನೋಡಿದೆ. ಅವಳು ಮಲ್ಕೊಳಕ್ಕೆ ರೆಡಿನೇ ಇರಲಿಲ್ಲ ಗೈಸ್, ಓಕೆನಾ? ಆಡ್ತಾನೆ ಇದ್ಲು. 10:30 11 o'clock ಆಗಿತ್ತು, ಇನ್ನೂ ಆಡ್ತಾನೆ ಇದ್ಲು. ನೋಡ್ತಾ ಇರ್ಬೋದು ನೀವೇ. ಅವಳಿಗೇನಾದರೂ ಸ್ವಲ್ಪ ಆದರೂ ಭಯ ಇದೆಯಾ, ನಾನು ಬೀಳ್ತೀನಿ ಹೇಳ್ತೀನಿ ಅಂತ ಅವಳು ಅದನ್ನು ಆಸ್ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ, ಆ ಥರ ಆಡ್ತಿದ್ದಾಳೆ. ನೆಕ್ಸ್ಟು ಫೈನಲಾಗಿ 11 o'clock 11:30 ಸಮಥಿಂಗ್ ಆಗಿತ್ತು, ಇನ್ನೂ ಮಲಗಿರಲಿಲ್ಲ ಅವಳು. ದೇವರೇನೋ ಬಂತು. ನೆಕ್ಸ್ಟು ಅಲ್ಲಿಗೆ ದೇವರಿಗೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಸಿಂಪಲಾಗೇ ಮಾಡಿದ್ದಾರೆ, ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಮೀನ್ಸ್ ನಾವು ಅಂದ್ಕೊಂಡಿರೋ ಥರ ಮಾಡಿಲ್ಲ, ಸಿಂಪಲಾಗಿ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇಷ್ಟೇ ಈ ವ್ಲಾಗ್, ಅಂದರೆ ದೇವ್ರದ್ದು ವ್ಲಾಗ್ ಬಂದು ಇಷ್ಟೇ. ನೆಕ್ಸ್ಟ್ ಅದ್ರ ಮಾರ್ನಿಂಗಿದ್ದು ನಾನು ಮಾಡಿರೋದು ವಿಡಿಯೋ. ಅರ್ಲಿ ಮಾರ್ನಿಂಗ್ ಇದ್ಮೇಲೆ ಒಂದು ಮ್ಯಾಂಗೋ ತಿನ್ನಬೇಕು ಅನಿಸ್ತು. ಮ್ಯಾಂಗೋ ತಿಂದ್ಕೊಂಡು ಅಲ್ಲೇ ಟೆಂಪಲ್ ಹತ್ರ ಊಟ ಕೊಡ್ತಿದ್ರಲ್ವ, ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಈ ಥರ ರೆಡಿಯಾಗಿ ಹೊರಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವೇ, ನಾನ್ ವೆಜ್ಗೆ ಅಂದರೆ ಮಾತ್ರ ಜನ ಮುಗ್ದು ಬೀಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ, ಬಟ್ ಊಟ ಮಾತ್ರ ಸೀರಿಯಸ್ಲಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನೇನು ಮಟನ್ ತಿನ್ನದೇ ಇರೋ ಕಾರಣದಿಂದ ಚಿಕನ್ ಗ್ರೇವಿನೇ ಹಾಕ್ಸ್ಕೊಂಡೆ. ನೆಕ್ಸ್ಟು ನಮ್ಮ ಪಾಪುದು ಅವಳಿಗೆ 6th ಮಂತದ್ದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಈ ಥರ ರೆಡಿ ಮಾಡಿದ್ದೀನಿ. ಈ ಫ್ರಾಕ್ ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು. ಇಷ್ಟ ಆಗಿದರೆ ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಪಾಪು ಹೇಗೆ ಕಾಣಿಸ್ತಾಳೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟು ಅಲ್ಲಿ ಊಟಕ್ಕೆ ಹೋಗಿದ್ದು ಅಲ್ವಾ, ಈ ಒಂದು ಹಾರ್ಟ್ನು ಕೂಡ ತೊಗೊಬೇಕು ಅನಿಸ್ತು, ಅದನ್ನು ಕೂಡ ಅಲ್ಲೇ ನಾನು ಬೈ ಮಾಡಿದ್ದು. ಐ ಲವ್ ಯು ಮಗಳೇ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ನ ತರಿಸಿದ್ವಿ. ಜಾಸ್ತಿ ಏನು ಎಲ್ಲರೂ ನೋಡೋ ಥರ ಏನು ಮಾಡ್ಕೊಂಡಿರಲಿಲ್ಲ, ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. 6 ಮಂತ್ ಅಂತ ಬರೆಸಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ನೋಡ್ತಾ ಇರ್ಬೋದು ನೀವೇ. ಸಿಂಪಲಾಗೆ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಗೈಸ್, ಓಕೆನಾ? 1 kg ಕೇಕ್ ತಂದು ಅದರಲ್ಲೂ ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅಂತ ಮಾತಾಡ್ಕೊತಿರಲ್ಲ. ನೀವು ಎಷ್ಟೇ ಮಾತಾಡ್ಕೊಂಡ್ರು ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋರು ಯಾವತ್ತಿದ್ರೂ ಬೆನ್ನಿಂದ ಇರ್ತಾರೆ ಅಷ್ಟೇ. ನಾವೇನು ವಿಜೃಂಭಣೆಯಿಂದ ಮಾಡಿಲ್ಲ, ಅಲ್ಲಿ ಎಲ್ಲರೂ ಕರೆದು ಕಟ್ ಮಾಡಿಸೋದಕ್ಕೆ.
ಸರಿನಾ, ನೀವೇನಂದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವ್ಲಾಗು. ನನಗೆ ಇಡ್ಲಿ ತಿನ್ನಬೇಕು ಅನಿಸ್ತು. ಓಕೆನಾ ಗೈಸ್, ನನಗೆ ಊಟ ಯಾಕೋ ಅಂದರೆ ರೈಸ್ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತು. ಗಿರಿ ಇದ್ದಾರಲ್ಲ, ಅವ್ರ ಅಣ್ಣನ ಕೈಲಿ ತರಿಸ್ಕೊಂಡಿದ್ದೆ ಬಿಡ್ದಿಯಿಂದ. ಸೀರಿಯಸ್ಲಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ಅವ್ರ ಅಪ್ಪ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವೇ. ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನಾನು. ದಿಶಾ, ಓಯ್ ಇಲ್ಲಿ ಚೂಡು ಚೂಡು ಚೂಡು. ದಿಶಾ, ಏಯ್ ಚಿನ್ನಮ್ಮ, ಏಯ್ ಕಳ್ಳ ಮಗನೇ ನೀನಾ? ಈ ಗೊಂಬೆ ಯಾರಿವಳು? ಯಾರಿ ಕಳ್ಳ? ಕಳ್ಳ 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 ಮತ್ತೆ ಮತ್ತೆ ನೆಕ್ಸ್ಟ್ ಗೈಸ್ ಅಲ್ಲಿ ಅವಳು ಒಳಗಡೆ ಇರೋದಕ್ಕೆ ಸ್ವಲ್ಪ ಸಿಣ ಅಂತಿದ್ಲು. ಓಕೆನಾ. ನೆಕ್ಸ್ಟ್ ಇದೊಂದು ಮಿನಿ ಫ್ಯಾನನ್ನು ನಾನು ಅವಳಿಗೆ ಬುಕ್ ಮಾಡಿದ್ದೆ. ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಅವಳಿಗೆ ಮಿನಿ ಫ್ಯಾನ್ನ ಬುಕ್ ಮಾಡಿದ್ದು, ಅದನ್ನು ಕೊಟ್ಟಿದ್ದೆ ಅವಳ ಕೈಗೆ. ಆಚೆಗಡೆ ಆಡ್ಕೊಂಡಿದ್ಲು ಅವಳು. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು 2 ಪಪ್ಪೀಸ್ಗಳನ್ನೂ ಆಚೆ ಕರ್ಕೊಂಡು ಹೋಗ್ತಾಯಿದ್ರು. ಯಾರಿಗಾದರೂ ಈ ಪಪ್ಪೀಸ್ಗಳು ಬೇಕು ಅಂದರೆ ಸೇಲ್ಗಿದೆ, ಕಮೆಂಟ್ ಮಾಡಿ ನನಗೆ ಬೇಕು ಅಂತ. ನನ್ನ ವ್ಯೂವರ್ಸ್ಗೆ ನಾನು ರೀಸನಬಲ್ ಪ್ರೈಸ್ಗೆ ಹಾಕಿಸ್ಕೊಡ್ತೀನಿ. ಓಕೆನಾ. ನಾನು ಇಟ್ಕೊಂಡಿರೋ ಪ್ರೈಸ್ಗಿಂತ ಒಂದು 2000-3000 ಕಮ್ಮಿ ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತೀನಿ. ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನನಗೆ ಬೇಕು ಸಿಸ್ಟರ್ ನನಗೆ ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸು ಕರುಗಳೆಲ್ಲ ಇತ್ತು ಅಲ್ವಾ. ನಮಗೆ ಸ್ವಲ್ಪ ಹುಲ್ಲಿಲ್ಲದೆ ಇರೋ ಕಾರಣದಿಂದ ಮನೇಲಿ ಸ್ವಲ್ಪ ಇನ್ನೂ ಎಕ್ಸೆಟ್ರಾ ಅದನ್ನೆಲ್ಲ ಪರ್ಸ್ನಲ್ ಹೇಳ್ಕೊಳ್ಳೋದಕ್ಕಾಗಲ್ಲ. ಆ ಒಂದು ಕಾರಣದಿಂದ ಅವುಗಳನ್ನ ಕೊಡಬೇಕಾಗಿರೋ ಪರಿಸ್ಥಿತಿ ಬಂತು. ಬಟ್ ಸೀರಿಯಸ್ಲಿ ಸಾಕ್ಬಿಟ್ಟು ಆ ಥರ ಬೇರೆ ಮನೆಗೆ ಕಳಿಸೋದಕ್ಕೆ ಎಷ್ಟು ಸಂಕಟ ಆಗುತ್ತೆ ಅಲ್ವಾ. ಒಂದು ಹೆಣ್ಣನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೋ. ಸೀರಿಯಸ್ಲಿ ನಮ್ಮ ಬದುಕು ಅಂತ ಒಂದು ಸಲ ನಾವು ಅಂದ್ಕೊಂಡ್ಮೇಲೆ ಅಷ್ಟೇ ಬೇಜಾರಾಗುತ್ತೆ ಅಲ್ವಾ. ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಅದು ಹೋಗ್ತಿದ್ರೆ ಸೀರಿಯಸ್ಲಿ ನನಗೆ ಅಳು ಬಂದಂಗಾಯಿತು. ಆ ಕರು ನೋಡ್ತಾ ಇರ್ಬೋದು ನೀವು ಹೇಗೆ ಆಡ್ತಿದೆ ಅಂತ. ನೆಕ್ಸ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ವಿ. ಎಷ್ಟಕ್ಕೆ ಏನು ಅಂತ ಅದೆಲ್ಲ ಪರ್ಸ್ನಲ್ ಹೇಳೋದಕ್ಕಾಗೋದಿಲ್ಲ. ಇದು ನೋಡ್ಬೋದು, ಇದು ಒಂಟಿ ಆಗೋಯ್ತು. ಇದೊಂದು ಕೊಡಲಿಲ್ಲ ಗೈಸ್. ಓಕೆನಾ. ಅಂದರೆ ಫಲ ಬೀಳ್ಸ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲೊಂದು ಗಿಡ ತೋರಿಸ್ತೀನಿ, ನೋಡ್ಬೋದು ನೀನು. ಇದು ಬಂದು ಕ್ಯಾಶ್ಮೀರ್ ನಟ್ ಜ್ಯೂಸಿನ ಗಿಡ ಅಂತ ಹೇಳ್ಬೋದು. ಇದ್ರದ್ದು ಹಣ್ಣು ಹೇಗಿದೆ ಅನ್ನೋದು ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಕಮೆಂಟ್ ಮಾಡಿ ಸಿಸ್ಟರ್ ಫ್ರೂಟ್ ಯಾವ ಥರ ಇದೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.